ಎಲ್ಲರಿಗೂ ನಮಸ್ಕಾರ. ತುಂಟತನ ಅಂದ ಕೂಡ್ಲೆ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಒಂದಷ್ಟು ದೂರ ಹೇಳಲಿಕ್ಕೆ ಶುರು ಮಾಡಿಯೇ ಬಿಡ್ತಾರೆ. ಒಂದು ಕ್ಷಣ ಸುಮ್ನೆ ಕೂತಲ್ಲಿ ಕೂರುದಿಲ್ಲ ಮೇಡಮ್. 100 ಸಲ ಹೇಳಿದ್ರು ಕೇಳುದಿಲ್ಲ. ನಂಗೆ ಬೊಬ್ಬೆ ಹಾಕಿ ಹಾಕಿ ಸಾಕಾಗಿ ಹೋಗ್ತದೆ. ನಾನು ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಒಂದೇ ನಿಮಿಷ ಕ್ಲೀನ್ ಮಾಡಿ ಮಾಡಿ ನನಗೆ ಸೊಳ್ತಾನೆ ಬಿದ್ದು ಹೋಗಿದೆ. ಹೊರಗೆ ಹೋಗುವಾಗ ಹೆದರಿಕೆ ಆಗ್ತದೆ. ನೋಡ್ತಾ ಇದ್ದ ಹಾಗೆ ನನ್ನ ಕೈ ಬಿಡಿಸಿ ಮಗು ಓಡಿ ಬಿಡ್ತಾನೆ. ಹೋಮ್ ವರ್ಕ್ ಮಾಡುದು ಅಂತ ಹೇಳಿದ್ರೆ ಮಹಾಭಾರತ ಯುದ್ಧ ಮಾಡಿದ ಹಾಗೆ. ಇದೆಲ್ಲ ನನ್ನ ಹತ್ರ ಆಪ್ತ ಸಮಾಲೋಚನೆಗಾಗಿ ಬರುವಂತಹ ಪೋಷಕರು ಹೇಳುವ ದೂರುಗಳು. ಅದಕ್ಕೆ ಹೇಳ್ತಾ ಇದ್ದೇನೆ, ನಿಮ್ಮ ಮನೆಯಲ್ಲೂ ಇದೆಲ್ಲ ಇದೆಯಾ ಅಂತ ಸ್ವಲ್ಪ ಗಮನಿಸಿ. ನೋಡಿ, ಊಟಕ್ಕೆ ಕೂತ್ರೆ ಸಾಕು ನಾಟಕ ಶುರು ಮಾಡುದು. 1 ಗಂಟೆ ಆದ್ರೂ ಊಟ ಮುಗಿಯುವುದಿಲ್ಲ. ರಾತ್ರಿ 11 ಗಂಟೆವರೆಗೆ ಮಲಗುದಿಲ್ಲ. ಬೆಳಿಗ್ಗೆ ಶಾಲೆಗೆ ಹೋಗ್ಲಿಕ್ಕೆ ಬಿಸಿ ಸಾಕು ಸಾಕಾಗಿ ಹೋಗ್ತದೆ. ನನ್ನ ಮಾತು ಕೇಳುದೇ ಇಲ್ಲ. ಹೀಗೆ ಮಕ್ಕಳ ತುಂಟತನದ ಪಟ್ಟಿ ಬೆಳೀತಾ ಹೋಗ್ತದೆ. ಕೊನೆಗೆ ಅಪ್ಪ ಅಮ್ಮ ದಾರಿ ಕಾಣದೆ ಏನ್ ಮಾಡ್ತಾರಂದ್ರೆ, ಎಂತ ಮಾಡೋದು ಮೇಡಮ್, ಇದಕ್ಕೆ ಎಂತ ಮಾಡ್ಬೇಕು ಅಂತಲೇ ನಮ್ಗೆ ಗೊತ್ತಾಗುದಿಲ್ಲ ಅಂತ ಹೇಳಿ ನನ್ನಲ್ಲಿಗೆ ಬರ್ತಾರೆ. ಇದು ಸಣ್ಣ ಪುಟ್ಟ ಕೆಲವು ಉದಾಹರಣೆಗಳು ಅಷ್ಟೇ. ಮಗು ತುಂಟತನ ಮಾಡ್ಲಿಕ್ಕೆ ಕಾರಣ ಏನು ಅಂತ ನಾವು ಮೊದಲು ತಿಳಿದುಕೊಳ್ಬೇಕಲ್ಲ. ಆದ್ರೆ ಅದಕ್ಕಿಂತ ಮೊದಲು ನೀವು ಖುಷಿ ಪಡಬೇಕಾದ ವಿಚಾರ ಒಂದಿದೆ. ಅದೇನಂದ್ರೆ, ತುಂಟತನ ಅಂದ್ರೆ ಆರೋಗ್ಯವಂತ ಮಗುವಿನ ಲಕ್ಷಣ. ನಿಮ್ಮ ಅಮ್ಮ ಅಜ್ಜಿ ಎಲ್ಲ ಹೇಳುದು ಕೇಳುದಿಲ್ವಾ ನೀವು? ಮಗು ತುಂಟತನ ಮಾಡದೆ ಮತ್ತೆಂತ ನೀನ್ ಮಾಡುದಾ ಅಂತ ಕೇಳ್ತಾ ಇದ್ರಲ್ಲ ನಮ್ಗೆಲ್ಲ. ಅವ್ರು ಸರಿಯಾಗಿ ಹೇಳಿದ್ದಾರೆ. ನಿಮ್ಮ ಮಗು ಏನಾದ್ರೂ ಸುಮ್ನೆ ಮೂಲೆಯಲ್ಲಿ ಕೂತ್ರೆ ಪೋಷಕರೇ ಆಗ ನೀವೇ ಡಾಕ್ಟರ್ ಹತ್ರ ಮಗುವನ್ನು ಕರ್ಕೊಂಡು ಹೋಗ್ತೀರಿ. ನನ್ನ ಮಗುವಿಗೆ ಏನಾಗಿದೆ ಡಾಕ್ಟ್ರೇ, ತುಂಬಾ ಮಂಕಾಗಿದ್ದಾನೆ ಅಂತ. ಆದ್ರಿಂದ ತುಂಟತನ ಮಾಡಿದೆ ಅಂದ್ರೆ ಮಗುವಿನ ದೇಹದಲ್ಲಿ ಶಕ್ತಿ ಇದೆ ಅಂತ ಹೇಳಿ ಅರ್ಥ. ಮನಸ್ಸಿನಲ್ಲಿ ಎಲ್ಲವನ್ನ ತಿಳಿದುಕೊಳ್ಬೇಕು ಅನ್ನುವಂತಹ ಕುತೂಹಲ ಇದೆ, ಬುದ್ಧಿ ಉಪಯೋಗಿಸ್ತಿದೆ ಅಂತ ಹೇಳಿ ಅಷ್ಟೇ. ನಿಮ್ಮ ಮನೆಯಲ್ಲಿ ಮಾತ್ರ ಮಗು ಈ ರೀತಿ ಇರುದಲ್ಲ. ಪ್ರತಿ ಮನೆಯಲ್ಲೂ ಆರೋಗ್ಯವಂತ ಮಗು ಹೀಗೆ ಇರ್ತದೆ. ಇದೇ ಕತೆ. ಸರಿ, ಹಾಗಾದ್ರೆ ಕಾರಣ ಏನು ಮತ್ತು ಪರಿಹಾರ ಹೇಗೆ ಅಂತ ಹೇಳಿ ಮುಂದೆ ನೋಡುವ. ನೋಡಿ, 2 ರಿಂದ 6 ವರ್ಷದ ಮಕ್ಕಳ ಮೆದುಳು ಫುಲ್ ಸ್ಪೀಡ್ ನಲ್ಲಿ ಇರ್ತದೆ, ಅಂದ್ರೆ ಓಡ್ತಾ ಇರ್ತದೆ. ನಮ್ಮ ಹಾಗೆ ನಿಧಾನ ಅಲ್ಲ. ಅವರ ಮೆದುಳಿನಲ್ಲಿ ಸೆಕೆಂಡಿಗೆ 10 ಲಕ್ಷ ನರಗಳ ಸಂಪರ್ಕ ಆಗ್ತಾ ಇರ್ತದೆ. ಇದರಿಂದ ಮಕ್ಕಳಲ್ಲಿ ಕುತೂಹಲ ಜಾಸ್ತಿ ಆಗ್ತದೆ. ಗಾಜು ಬಿದ್ರೆ ಏನಾಗ್ತದೆ, ನೀರು ಕೆಳಗೆ ಹಾಕಿದ್ರೆ ಹೇಗಿರ್ತದೆ, ಇರುವೆಗೆ ಊದಿದ್ರೆ ಎಂತ ಮಾಡ್ತದೆ, ಹೀಗೆ ಎಲ್ಲವನ್ನು ವಿಜ್ಞಾನಿಗಳ ತರ ಟೆಸ್ಟ್ ಮಾಡಿ ಕುತೂಹಲದಿಂದ ನೋಡ್ತಾರೆ. ಇನ್ನು ಮುಂದಿನ ವರ್ಷಗಳಲ್ಲಿ ಎಲ್ಲ ನಾನೇ ಮಾಡ್ತೀನಿ ಅನ್ನೋ ಉತ್ಸಾಹ, ನಿಮ್ಮ ಸಹಾಯ ಬೇಡ ಅನ್ನೋದು, ಇದು ಸೆಲ್ಫ್ ಐಡೆಂಟಿಟಿ ಅಂದ್ರೆ ನಾನು ಬೇರೆ ವ್ಯಕ್ತಿ ಅಂತ ತನ್ನತನ ಬೆಳೆಯುವ ಹಂತ. ಹಾಗೆ ಸಣ್ಣ ಮಕ್ಕಳಿಗೆ ತಮ್ಮ ಭಾವನೆಗಳನ್ನು ಮಾತಿನಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಆಗ ಸಿಟ್ಟು, ಖುಷಿ, ಬೇಸರ ತಿಳಿಸ್ಲಿಕ್ಕೆ ದೇಹದ ಭಾಷೆಯಿಂದ ಅದು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತದೆ. ಆಗ ಕೋಪ ಬಂದ್ರೆ ವಸ್ತು ಬಿಸಾಡುದು, ಕಿರುಚುದು ಮತ್ತು ಕೆಳಗೆ ಬೀಳುದು ಇದೆಲ್ಲ ಮಾಡ್ತಾರೆ. ಹಾಗೆ ಸ್ವಲ್ಪ ದೊಡ್ಡ ಆದ್ಮೇಲೆ ಅನುಭವದಿಂದ ಕಲಿಯುವ ಆಸೆ. ಬೆಂಕಿ ಬೆಟ್ಟಿಗೆ ಗೀರಿದ್ರೆ ಅಥವಾ ಲೈಟರ್ ಒತ್ತಿದ್ರೆ ಬೆಂಕಿ ಬರ್ತದೆ ಅಂತ ಗೊತ್ತುಂಟು, ಆದ್ರೆ ಕೈ ಸುಟ್ಟೋಗ್ತದೆ ಅಂತ ಹೇಳಿ ಅವರಿಗೆ ಗೊತ್ತಿರುವುದಿಲ್ಲ. ಮೇಲಿನಿಂದ ಬಿದ್ದು ಪೆಟ್ಟಾದ್ರೆ ಓ ಇದು ಡೇಂಜರ್ ಅಂತ ಮೆದುಳು ಆಗ ಗುರ್ತು ಹಾಕಿಕೊಳ್ಳಿಕ್ಕೆ ಶುರು ಮಾಡ್ತದೆ. ಇವೆಲ್ಲ ಮಾನಸಿಕ ಕಾರಣಗಳು. ಇನ್ನು ದೇಹದ ಕಾರಣ ಅಂದ್ರೆ ದೈಹಿಕ ಕಾರಣ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ದೊಡ್ಡವರಿಗಿಂತ 3 ಪಟ್ಟು ಶಕ್ತಿ ಜಾಸ್ತಿ ಇರ್ತದೆ. ಅದಕ್ಕೆ ಮಕ್ಕಳು ಚೆನ್ನಾಗಿ ಆಟ ಆಡ್ಬೇಕು ಅಂತ ಹೇಳುದು. ದಿನ 1-2 ಗಂಟೆ ಓಡಾಟ, ಚೆಂಡಾಟ, ಜಂಪ್ ಮಾಡುದು ಇದೆಲ್ಲ ಇಲ್ಲ ಅಂತ ಆದ್ರೆ ಅದೇ ಶಕ್ತಿ ನಮ್ಮ ಮನೆಯ ಸೋಫಾದ ಮೇಲೆಯೋ ಗೋಡೆಯ ಮೇಲೆಯೋ ಎಲ್ಲ ತರಲೆ ರೂಪದಲ್ಲಿ ಹೊರಗೆ ಬರ್ತದೆ. ಇನ್ನೊಂದು ಕಾರಣ ಅಂದ್ರೆ ಹಸಿವು, ನಿದ್ದೆ, ಸುಸ್ತು. ಹೊಟ್ಟೆ ಹಸಿದ್ರೆ, ನಿದ್ದೆ ಸರಿಯಾಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಸಿಟ್ಟು, ಹಠ ಜಾಸ್ತಿ. ಇಂತಹ ದೃಶ್ಯ ಎಲ್ಲ ನಾವು ಆಗಾಗ ಬಸ್ಸಲ್ಲಿ ನೋಡ್ತೇವೆ. ಸಣ್ಣ ಮಕ್ಕಳನ್ನು ಬಸ್ಸಲ್ಲಿ ಕರೆದುಕೊಂಡು ಹೋಗುವಾಗ ಅವರನ್ನು ಸಂಭಾಳಿಸ್ಲಿಕ್ಕೆ ಸಾಕು ಬೇಕಾಗ್ತದೆ ಅಲ್ವಾ? ಇತ್ತೀಚೆಗೆ ಅಷ್ಟೇ ನಾನು ಒಂದು ಟ್ರೈನಿಂಗ್ ಅಂತ ದಾವಣಗೆರೆಗೆ ಹೋಗಿದ್ದೆ. ಟ್ರೈನಿಂಗ್ ಮುಗಿಸಿ ರಾತ್ರಿ ಬಸ್ಸಿನಲ್ಲಿ ಹಿಂದೆ ಬರುವಾಗ ಅತ್ತೆ, ಮಾವ, ಚಿಕ್ಕಪ್ಪ, ಮಗ, ಸೊಸೆ, ಒಂದು ಮಗು ಕೂಡ ಬಸ್ಸಿನಲ್ಲಿ ಇದ್ರು. ಬಸ್ ಹೊರಟು 1 ಗಂಟೆವರೆಗೆ ಮಗು ಅವರಿವರ ಹತ್ರ ನೋಡ್ತಾ, ಕೈಗೆ ಕೈ ಹೋಗ್ತಾ, ಆಡ್ತಾ ಗಮ್ಮತ್ ಮಾಡ್ತಾ ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ಮಗು ಅಳ್ಲಿಕ್ಕೆ ಶುರು ಮಾಡಿದ್ದು ನಿಲ್ಲಿಸ್ಲೇ ಇಲ್ಲ. ಇಡೀ ಬಸ್ ಜನರಿಗೆ ಗಾಬರಿ. ರಾತ್ರಿ ಬಸ್ ಆದ ಕಾರಣ ಕೆಲವರಿಗೆ ನಿದ್ದೆಗೆ ತೊಂದರೆ ಆಯ್ತು ಅಂತ ಅಸಹನೆ. ಮತ್ತೆ ಏನ್ ಮಾಡುದು ಅಂತ ಗೊತ್ತಾಗದೆ ಯಾರ ಕೈಯಲ್ಲೂ ಮಗು ಸುಮ್ಮನಾಗ್ಲಿಕ್ಕೆ ಹೇಳುದೇ ಇಲ್ಲ. ಆಗ ಮಗುವಿನ ಅಜ್ಜಿ ಬ್ಯಾಗ್ ನಲ್ಲಿದ್ದ ಸೀರೆಯನ್ನೇ ತೆಗೆದು ಈ ಬಸ್ಸಲ್ಲಿ ನಾವೆಲ್ಲ ಕೈ ಹಿಡಿದು ಕೊಳ್ತೇವಲ್ಲ, ರಾಡ್, ಮೇಲೆದು ರಾಡ್, ಅದಕ್ಕೆ ಕಟ್ಟಿ ಜೋಲಿ ಮಾಡಿ ಆ ಜೋಲಿಯಲ್ಲಿ ಮಗುವನ್ನು ಮಲಗಿಸಿ ತೂಗಿದಾಗ 5 ನಿಮಿಷದಲ್ಲೇ ಮಗು
ಮಲಗಿ ಸುಮ್ಮನಾಯ್ತು. ಇದನ್ನು ಯಾಕೆ ಹೇಳಿದೆ ಅಂದ್ರೆ ಇದರಲ್ಲಿ ಯಾರ ತಪ್ಪು ಇಲ್ಲ. ಮಗುವಿಗೆ ದೈಹಿಕವಾಗಿ ಕಿರಿಕಿರಿ ಆಗಿತ್ತು ಅಷ್ಟೇ. ಈ ಸಹಜ ಸ್ವಭಾವವನ್ನು ನಾವು ಮಾನವೀಯತೆಯಿಂದ ನೋಡಿಕೊಳ್ಬೇಕು ಅಷ್ಟೇ. ನಾವು ಸುಸ್ತಾದಾಗ ನಮ್ಗೆ ಯಾರಾದ್ರೂ ಮಾತಾಡ್ಸಿದ್ರೆ ಸಿಟ್ಟು ಬರದೇ ಇರ್ತದಾ? ಹಾಗೆಯೇ ಮಕ್ಕಳಿಗೆ ಹೇಳಲಾಗದ ಕಾರಣ ನಮ್ಗಿಂತ 10 ಪಟ್ಟು ಸಿಟ್ಟು, ಹಠ ಇನ್ನೂ ಜಾಸ್ತಿ ಇರ್ತದೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಆಯ್ತು ಅಷ್ಟೇ. ಕೆಲವೊಮ್ಮೆ ಈ ಹಲ್ಲು ಬರುದು, ಎತ್ತರ ಬೆಳೆಯುವುದು, ಹೀಗೆ ದೇಹದಲ್ಲಿ ಆಗುವಂತಹ ಬದಲಾವಣೆಯ ಕಿರಿಕಿರಿ ಕೂಡ ಹೇಳಲಿಕ್ಕೆ ಆಗದೆಯೂ ತುಂಟತನ ಮಾಡ್ತಾರೆ. ಇನ್ನು ನೋಡಿ, ಮೂರನೇದಾಗಿ ಭಾವನಾತ್ಮಕ ಕಾರಣ. ನೀವು ಕೆಲ್ಸ ಅಂತ ಅಡಿಗೆ ಮನೆಯಲ್ಲೇ ಬ್ಯುಸಿ ಆಗಿದ್ರೆ, ಮೊಬೈಲ್, ಲ್ಯಾಪ್ಟಾಪ್ ಅಂತ ಹೇಳಿ ಅದ್ರಲ್ಲೇ ಮುಳುಗಿದ್ರೆ, ನಿಮ್ಮ ಗಮನ ಸೆಳೀಲಿಕ್ಕೆ ಏನಾದ್ರೂ ತುಂಟತನ ಮಾಡ್ತದೆ. ಗ್ಲಾಸ್ ಬೀಳಿಸುದು, ಆಟಿಕೆ ಬಿಸಾಡುದು, ಹೀಗೆ. ಆದ್ರೆ ಅದು ತಪ್ಪು ಅಂತ ಹೇಳಿ ಅದಕ್ಕೆ ಗೊತ್ತಿಲ್ಲ. ಹೇಗಾದ್ರೂ ನಿಮ್ಮ ಗಮನ ಸೆಳಿಬೇಕು ಅನ್ನೋದು ಮಾತ್ರ ಅದರ ಉದ್ದೇಶ ಆಗಿರ್ತದೆ. ಇನ್ನು ಬೇಸರ ಆದ್ರೆ ಅಥವಾ ಬೋರ್ ಆದಾಗ, ಆಟ ಆಡ್ಲಿಕ್ಕೆ ಜೊತೆಗಾರರು ಯಾರು ಇಲ್ಲದೆ ಇದ್ದಾಗ, ಈ ನಮ್ಮ ಮನೆಯ ಬಾಗಿಲ ಪರದೆಯನ್ನೇ ಎಳೆಯುವುದು, ಅದನ್ನೇ ಜೋಕಾಲಿ ಹಾಗೆ ಆಚೆ ಈಚೆ ಮಾಡುದು, ಗೋಡೆಯಲ್ಲಿ ಗೀಚುದು, ಇಂಥದ್ದೆಲ್ಲ ನಮ್ಮ ನಿಮ್ಮ ಮನೆಗಳಲ್ಲಿ ನಡೀತಾ ಇರ್ತದೆ. ಇನ್ನು ಬಹಳ ಮುಖ್ಯವಾದ ಕಾರಣ ಅಂದ್ರೆ, ಹೊಸ ತಮ್ಮ ತಂಗಿ ಬಂದಾಗ ಮಗುವಿಗೆ ಅಭದ್ರತೆ ಕಾಡುತ್ತದೆ. ಸಹಜವಾಗಿ ನಾವು ಚಿಕ್ಕ ಮಗುವಿಗೆ ಏನು ಗೊತ್ತಾಗುದಿಲ್ಲ ಅಂತ ಹೇಳಿ ಜಾಗ್ರತೆ ಮಾಡ್ತೇವೆ. ಆಗ ಈ ಮಗುವಿಗೆ ಹೊಸತನ್ನು ಸ್ವೀಕರಿಸಲಿಕ್ಕೆ ಕೂಡ್ಲೆ ಸಾಧ್ಯ ಆಗುದಿಲ್ಲ. ಮಗುವಿಗೆ ಆತಂಕ ಶುರು ಆಗ್ತದೆ. ಎಲ್ಲಿ ಅಪ್ಪ ಅಮ್ಮ ಇನ್ನು ನನ್ನನ್ನು ಮುದ್ದು ಮಾಡ್ತಾರೋ ಇಲ್ವೋ ಅಂತ. ಆ ಆತಂಕವೇ ಕೆಲವೊಮ್ಮೆ ಈ ತುಂಟತನದ ರೂಪದಲ್ಲಿ ಹೊರಗೆ ಬರ್ತದೆ. ಹೆಚ್ಚು ಯಾಕೆ, ನನ್ನ ಮಗನೇ 2.5 ವರ್ಷದವನಿರುವಾಗ್ಲೇ ಅವನಿಗೆ ಪುಟ್ಟ ತಂಗಿ ಬಂದ್ಲು. ನಾವು ಮೊದಲೇ ಮಗು ಹೊಟ್ಟೆಯಲ್ಲಿರುವಾಗ್ಲೇ ಮಗನನ್ನು ಮುದ್ದು ಮಾಡ್ತಾ ಹೇಳಿದೆವು, ಇನ್ನು ಸ್ವಲ್ಪ ಸಮಯದಲ್ಲಿ ನಿಂಗೆ ಆಟ ಆಡ್ಲಿಕ್ಕೆ ಒಂದು ಪುಟ್ಟ ಪಾಪು ಬರ್ತದೆ ಮಗ, ನೀನು ಜಾಗ್ರತೆ ಮಾಡ್ಬೇಕು, ಅದಕ್ಕೇನು ಗೊತ್ತಾಗುದಿಲ್ಲ, ಸಣ್ಣದಲ್ವಾ, ಅದಕ್ಕೆ ನೀನು ಆಟ ಆಡ್ಲಿಕ್ಕೆ ಕಲಿಸ್ಬೇಕು ಆಯ್ತಾ ಅಂತ ಹೇಳಿ ಎಲ್ಲ ತಯಾರು ಮಾಡಿದೆವು. ಆದ್ರೂ ಪುಟ್ಟ ತಂಗಿ ಅಳುವಾಗ ನನ್ನ ಮಗನೇ ನನ್ಗೆ ಹೇಳ್ತಾ ಇದ್ದ, ಅಮ್ಮ ಇವಳು ಯಾವಾಗ್ಲೂ ಅಳು ಬುರ್ಕಿ, ಇವಳನ್ನ ಅಜ್ಜಿ ಮನೆಗೆ ಕೊಡುವ ಅಂತ ಹೇಳಿ. ಮತ್ತೆ ಮತ್ತೆ ನಿಧಾನ ಅವನನ್ನು ಫುಸಲಾಯಿಸಿ ಹೊಗಳಿ 6 ತಿಂಗಳಾಗುವಾಗ ತಂಗಿಯನ್ನು ಒಪ್ಪಿಕೊಂಡು ಬಹಳ ಚೆನ್ನಾಗಿ ಬೆರೆಯತೊಡಗಿದರು. ಈಗಂತೂ ದೊಡ್ಡವರಾಗಿದ್ದಾರೆ. ಒಬ್ರಿಗೊಬ್ರು ಒಳ್ಳೆ ಗೆಳೆಯರಂತೆ, ಗೈಡ್‌ಗಳಂತೆ ಪರಸ್ಪರ ಬಹಳ ಪ್ರೀತಿಯಿಂದ ಇದ್ದಾರೆ. ಇದನ್ನು ಯಾಕೆ ಹೇಳಿದಂತ ಹೇಳಿದ್ರೆ, ಮಗುವಿನ ಆತಂಕ, ಅಭದ್ರತೆ ಅನ್ನುವ ಮಾನಸಿಕ ಕಾರಣವು ತುಂಟತನಕ್ಕೆ ದಾರಿಯಾಗಬಹುದು. ಇನ್ನು ಕೊನೆಯ ಕಾರಣ ಅಂತ ಹೇಳಿದ್ರೆ, ಅದು ಪರಿಸರದ ಕಾರಣ. ತನ್ನ ಸುತ್ತಮುತ್ತ ಏನು ನಡೀತದೆಯೋ ಮಗು ಅದನ್ನೇ ನೋಡಿ ಕಲಿತದೆ. ಮನೆಯಲ್ಲಿ ಅಪ್ಪ ಅಮ್ಮ ಕೂಗಾಡಿದ್ರೆ, ಅಣ್ಣ ಅಥವಾ ಅಕ್ಕ ಟಿವಿ ರಿಮೋಟ್ ಬಿಸಾಕಿದ್ರೆ ಮಗು ಅದನ್ನೇ ಮಾಡ್ತದೆ. ಅಪ್ಪ ಅಮ್ಮನ ಜಗಳವೂ ಕಾರಣ. ಮತ್ತೆ ಮನೆಯಲ್ಲಿ ತುಂಬಾ ಶಿಸ್ತು ಅಥವಾ ಶಿಸ್ತೇ ಇಲ್ಲದೆ ಇರೋದು, ಇದು ಕೂಡ ಕಾರಣ ಆಗ್ತದೆ. ಈ ಬಗ್ಗೆ ನಾನು ಮಕ್ಕಳಿಗೆ ಶಿಸ್ತು ಕಲಿಸುವುದು ಹೇಗೆ ಅನ್ನೋ ವಿಡಿಯೋನ ಈ ಹಿಂದೆ ಮಾಡಿದ್ದೇನೆ. ಆದ್ರಿಂದ ಇಲ್ಲಿ ಅದರ ವಿವರ ಬೇಡ. ನಿಮ್ಗೆ ಬೇಕಾದಲ್ಲಿ ಆ ವಿಡಿಯೋವನ್ನು ನೋಡಿಕೊಳ್ಬಹುದು. ವಿಷಯಕ್ಕೆ ಬರುವ. ಹೀಗೆ ಪರಿಸರದ ಕಾರಣಗಳು ಕೂಡ ಕಾರಣ ಆಗ್ತದೆ. ಇನ್ನು ಒಂದು ಗಂಟೆಗಟ್ಲೆ ದಿನ ಮೊಬೈಲ್, ಟಿವಿ ನೋಡಿದ್ರೆ ಮಗುವಿನ ಮೆದುಳು ತುಂಬಾ ಉತ್ತೇಜನ ಆಗ್ತದೆ. ಆಮೇಲೆ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ತಾಳ್ಮೆ ಕಡಿಮೆ, ತುಂಟತನ ಜಾಸ್ತಿ ಆಗ್ತದೆ. ಹೀಗೆ ಮಗುವಿನ ತುಂಟತನಕ್ಕೆ ಮನಸ್ಸಿನ, ದೇಹದ, ಪರಿಸರ ಇವೆಲ್ಲ ಕಾರಣ ಆಗಿರ್ತದೆ. ಪೋಷಕರಾದ ನಾವು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಈ ಮಗುವನ್ನು ಹೇಗೆ ಸಾಕುದಪ್ಪ ಅಂತ ತಲೆ ಬಿಸಿ ಮಾಡಿಕೊಳ್ಳುದು. ಕೆಲವರು ಇನ್ನು ಮುಂದಕ್ಕೆ ಹೋಗಿ ಈ ಮಗುವನ್ನೇ ಸಂಭಾಳಿಸ್ಲಿಕ್ಕೆ ಇಷ್ಟು ಕಷ್ಟ ಆಗ್ತದೆ, ಇನ್ನೊಂದು ಮಗು ಬೇಡವೇ ಬೇಡ, ಒಂದೇ ಮಗು ಸಾಕು ಅಂತ ಹೇಳಿ ಗಟ್ಟಿ ನಿರ್ಧಾರ ಮಾಡಿ ಬಿಡ್ತಾರೆ ಪೋಷಕರೇ. ಇನ್ನು ಮುಂದೆ ನಾನು ಹೇಳುವ ಈ ಉಪಾಯಗಳನ್ನು ನೀವು ಅಳವಡಿಸಿಕೊಂಡ್ರೆ ಒಂದಲ್ಲ 10 ಮಕ್ಕಳನ್ನು ಸುಲಭವಾಗಿ ಸಂಭಾಳಿಸಬಹುದು. ಯಾಕೆ ನಾವು ಟೀಚರ್ಗಳು ನಿಮ್ಮ ಅಷ್ಟು ಮಕ್ಕಳನ್ನು ಶಾಲೆಯಲ್ಲಿ ಹೊಡೆಯದೆ ಬೈಯದೆ ಸಂಭಾಳಿಸುದಿಲ್ವಾ? ಹಾಗಾದ್ರೆ ಅದೆಂತ ಅಂತ ಹೇಳಿ ನೋಡುವ. ಮೊದಲನೇದಾಗಿ ನೋಡಿ, ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾದ್ದು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಸಹಜ ತುಂಟತನ ಬೇಕು. ಆದ್ರಿಂದ ತುಂಟತನ ನಿಲ್ಲಿಸುವುದು ನಿಮ್ಮ ಕೆಲಸ ಅಲ್ಲ. ಆ ತುಂಟತನಕ್ಕೆ ಸುರಕ್ಷಿತವಾದಂತಹ ಒಂದು ಗಡಿ ಹಾಕಿ, ಆ ಗಡಿಯ ಒಳಗೆ ಸ್ವತಂತ್ರವಾಗಿ ಮಗು ತುಂಟತನ ಮಾಡ್ಲಿಕ್ಕೆ ಬಿಡುದು. ಮಕ್ಕಳ ಮೆದುಳು ಒಂದು ಸಲಕ್ಕೆ ಒಂದು ಸೂಚನೆ ಮಾತ್ರ ತಗೊಳ್ತದೆ. ಆದ್ರಿಂದ ಸ್ವಲ್ಪ ತಾಳ್ಮೆ ತೆಗೆದುಕೊಂಡು ಒಂದೊಂದೇ ವಿಷಯಗಳನ್ನು ಹೇಳಿ, ಬ್ಯಾಗ್ ತಗೋ, ಬಾಟ್ಲಿ ತಗೋ, ಹಾಗೆ ಶೂ ಹಾಕೋ ಅಂತ ಒಟ್ಟಿಗೆ ಹೇಳಿದ್ರೆ ಕೊನೆದು ಮಾತ್ರ ಕೇಳ್ತದೆ. ಆದ್ರಿಂದ ಒಮ್ಮೆಗೆ ಒಂದನ್ನು ಮಾತ್ರ ಹೇಳಿ. ಹಾಗೆ ಎರಡನೇದಾಗಿ, ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೆ ಎಲ್ಲ ಚಲ್ಲಾಪಿಲ್ಲಿ, ಆಟದ ಸಾಮಾನು ಹಾಲ್ನಿಂದ ಅಡುಗೆ ಕೋಣೆವರೆಗೆ ಚೆಲ್ಲಿರ್ತದೆ. ಗೋಡೆಯ ಮೇಲೆ ಬಣ್ಣ ಬಣ್ಣದ ಚಿತ್ರ, ಗೀಚುಗಳು, ಸೋಫಾದ ಮೇಲೆ ಉಪ್ಪಿನಕಾಯಿ, ಜಾಮ್, ಇದನ್ನೆಲ್ಲ ಕ್ಲೀನ್ ಮಾಡಿ ಮಾಡಿ ಸಾಕಾಗ್ತದೆ ಅಂತ ಬೇಜಾರಾಗಿದ್ದೀರಾ? ಸತ್ಯ ಏನು ಅಂದ್ರೆ,
ಮಕ್ಕಳಿಗೆ ಅದನ್ನು ಎತ್ತಿಡಬೇಕು ಅನ್ನುವಂತಹ ಒಂದು ಕಲ್ಪನೆಯೇ 6-7 ವರ್ಷಕ್ಕೆ ಬರ್ತದೆ. ಕೆಲವು ಮಕ್ಕಳಿಗೆ ಹೇಳಿ ಹೇಳಿ ಸ್ವಲ್ಪ ಬೇಗ ಬರ್ಬೋದು. ಅಲ್ಲಿವರೆಗೆ ನಾವು ನೀವು ಎಲ್ಲ ಸೇರಿಯೇ ಎತ್ತಿಡ್ಬೇಕು. ಹಾಗೆ ಇನ್ನು ಹೊರಗೆ ಹೋಗುವಾಗ ಮೊದಲೇ ಮಗುವಿಗೆ ಹೇಗಿರ್ಬೇಕು ಅಂತ ಹೇಳಿ ಮುದ್ದಿನಿಂದ ಹೇಳ್ಬೇಕು. ಹೊಸ ಜಾಗದಲ್ಲಿ ಮಕ್ಕಳು ತುಂಬಾ ಉತ್ತೇಜನ ಅಥವಾ ಈ ಕಿವಿಗೆ ಗಾಳಿ ನುಗ್ಗಿದ್ರೆ ಹೇಗೆ ದನದ ಕರು ಹೇಗೆ ಮಾಡ್ತದೆ, ಹಾಗೆ ಬಹಳ ಉತ್ಸಾಹದಿಂದ ಇರ್ತಾರೆ. ಆಗ ಸುಮ್ಮನೆ ಇರು ಅಂತ ಹೇಳಿದ್ರೆ ಇನ್ನು ಜಾಸ್ತಿ ಮಾಡ್ತಾರೆ. ಆದ್ರಿಂದ ಹೊರಗೆ ಹೊರಡುವ ಮೊದಲೇ ಮಗುವಿಗೆ ರೂಲ್ಸ್ ತಿಳಿಸ್ಬೇಕು. ಇನ್ನು ತಮ್ಮ ತಂಗಿ ಜೊತೆ ದಿನಾ ಜಗಳ ಅಂತ ಹೇಳಿದ್ರೆ ಅದನ್ನು ಭಾರಿ ದೊಡ್ಡದು ಮಾಡ್ಬೇಡಿ. ತಂದೆ ತಾಯಿ ಅದನ್ನೇ ಹಿಡ್ಕೊಂಡು ಜಗಳ ಮಾಡೋದು ಬೇಡ. ಮಕ್ಕಳು 10 ನಿಮಿಷ ಬಿಟ್ಟು ಮತ್ತೆ ಒಟ್ಟಿಗೆ ಆಡ್ತಾರೆ, ತಲೆ ಕೆಡಿಸ್ಕೊಳ್ಬೇಡಿ. ಜಗಳ ಜೋರಾಗದಂತೆ ಮಾತ್ರ ಸ್ವಲ್ಪ ಗಮನ ಹರಿಸಿದ್ರೆ ಸಾಕು. ಹೋಮ್‌ವರ್ಕ್ ಕೂಡ ಅಷ್ಟೇ. ಕುತೂಹಲ ಇಲ್ಲದ ಕೆಲಸಕ್ಕೆ ಮಗುವಿನ ಮೆದುಳು ಗಮನ ಕೊಡುವುದಿಲ್ಲ. ಅದಕ್ಕೆ ಸ್ವಲ್ಪ ಮಗುವಿಗೆ ನಿತ್ಯದ ದಿನಚರಿಯ ಅಭ್ಯಾಸ ಆಗುವವರೆಗೆ ನಾವೇ ಸ್ವಲ್ಪ ತಲೆ ಖರ್ಚು ಮಾಡಿ ಆಟದ ಮೂಲಕ ಆಡ್ತಾ ಆಡ್ತಾ ಹೋಮ್‌ವರ್ಕ್ ಮಾಡಿಸ್ಬೇಕು. ಅದು ಬಿಟ್ಟು ಯಾವ ಕಾರಣಕ್ಕೂ ಮಕ್ಕಳ ಹೋಮ್‌ವರ್ಕ್ ಮಾತ್ರ ನೀವು ಮಾಡ್ಲಿಕ್ಕೇ ಹೋಗ್ಬೇಡಿ. ಯಾಕಂದ್ರೆ ನೀವು ಒಂದು ವಿಷಯ ಯೋಚಿಸಿ, ಮಗುವಿಗೆ ಹಸಿವಾದ್ರೆ ನಾವು ಊಟ ಮಾಡಿದ್ರೆ ಮಗುವಿನ ಹೊಟ್ಟೆ ತುಂಬ್ತದ? ಹೋಮ್‌ವರ್ಕ್ ಅಂದ್ರೆ ಮಗುವಿನ ಮೆದುಳಿಗೆ ಆಹಾರ ಇದ್ದ ಹಾಗೆ. ಅದನ್ನು ನಾವು ಮಾಡಿದ್ರೆ ಮಗುವಿಗೆ ಜ್ಞಾನ ಎಲ್ಲಿಯೂ ಸಿಗುದಿಲ್ಲ. ಇನ್ನು ಮಕ್ಕಳು ಸುಳ್ಳು ಹೇಳುವುದಕ್ಕೆ ಏನು ಪರಿಹಾರ ಅಂತ ಹೇಳಿದ್ರೆ, ಮಕ್ಕಳು ಸುಳ್ಳು ಹೇಳುವುದೇ ಶಿಕ್ಷೆಯ ಹೆದರಿಕೆಯಿಂದ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಒಂದು ಟ್ರಿಕ್ ಅಷ್ಟೇ. ಮಗು ಸುಳ್ಳು ಹೇಳಿದಾಗ ಗದರದೆ, ಹೊಡೆಯದೆ, ಅದಕ್ಕೆ ಭಾವನಾತ್ಮಕವಾಗಿ ಮುದ್ದು ಮಾಡಿ ಕಟ್ಟಿ ಹಾಕಿ. ಮಗು ನೀನು ಸುಳ್ಳು ಹೇಳಿದ್ರೆ ಅಪ್ಪ ಅಮ್ಮನಿಗೆ ಬೇಜಾರಾಗ್ತದೆ, ಸತ್ಯ ಹೇಳು, ಜಾಣ ಅಲ್ಲ ನೀನು ಅಂತ ಪುಸಲಾಯಿಸಿ. ನಿಮ್ಮಿಂದ ಶಿಕ್ಷೆ ಇಲ್ಲ ಅಂತ ಗೊತ್ತಾದ್ರೆ ಮಗುವಿನ ಮನಸ್ಸು ಕರಗ್ತದೆ, ಜೊತೆಗೆ ಸಾರಿ ಹೇಳ್ತದೆ. ಹೇಳದಿದ್ರೆ ನೀವೇ ಹೇಳಿಸಿ. ಮಗು ಸಾರಿ ಹೇಳಿದ್ರೆ ಒಂದು ಮುತ್ತು ಕೊಡಿ, ಬಾಚಿ ತಬ್ಬಿಕೊಳ್ಳಿ. ಮಗುವಿನ ಸುಳ್ಳನ್ನು ಮೊದಲೇ ಗುರುತಿಸಿ ಕಡಿವಾಣ ಹಾಕಿದ್ರೆ ಮತ್ತೆ ಅದು ಸುಳ್ಳು ಹೇಳುದಿಲ್ಲ. ಪ್ರೀತಿಗೆ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಇದೆ. ಆದ್ರೆ ಪೋಷಕರೇ ಒಂದು ಎಚ್ಚರಿಕೆಯ ಮಾತಂತ ಹೇಳಿದ್ರೆ, ಮಗುವಿನ ಎದುರು ನೀವು ಯಾವತ್ತೂ ಸುಳ್ಳು ಹೇಳ್ಬೇಡಿ ಅಷ್ಟೇ. ಮುಂದಿನದು ನಿಮ್ಮ ಮಾತು ಕೇಳುವುದಿಲ್ಲ, ಬೇರೆಯವ್ರು ಹೇಳಿದ್ರೆ ಕೇಳ್ತಾರೆ ಅಂತ ತಾನೇ ನಿಮ್ಮ ದೂರು. ಸತ್ಯ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಅಂತ ಹೇಳಿದ್ರೆ ಸೇಫ್ ಜಾಗ. ನಿಮ್ಮ ತುಂಟತನ ತೋರಿಸ್ತಾನೆ. ಹೊರಗಿನವರ ಎದುರು ಒಳ್ಳೆ ಮಗು ಆಗ್ಬೇಕನ್ನುವಂತ ಒತ್ತಡ ಇರ್ತದೆ. ಇದು ಸಹಜ. ಅದನ್ನು ನೀವು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಿ. ಹೀಗೆ ಮಗುವಿನ ಮನಸ್ಸನ್ನು ಅರಿತುಕೊಂಡು ಸ್ವಲ್ಪ ನಮ್ಮ ಜಾಣತನವನ್ನು ಉಪಯೋಗಿಸಿದ್ರೆ, ಮಗುವಿಗೆ ಹೇಳುದು ಒಂದು, ನಾವು ಮಾಡುದು ಒಂದು ಆಗದಿದ್ರೆ, ಮಗು ವಯಸ್ಸಾದಂತೆ ಸ್ಥಿತಿಗೊಳ್ತದೆ. ಗಾಬರಿ ಬೇಡ. ಮಗುವಿನ ತುಂಟತನ ಸಹಜ. ಇದು ನಿಮ್ಮ ತಪ್ಪಲ್ಲ. ನಾನೇ ಸರಿಯಾಗಿ ಸಾಕ್ಲಿಲ್ವಾ ಏನೋ ಅನ್ನುವ ಕೀಳರಿಮೆ ಬೇಡ. ನೀವು ಒಳ್ಳೆಯ ಅಪ್ಪ ಅಮ್ಮನೇ. ಅತಿಯಾಗಿ ಪ್ರಶ್ನೆ ಕೇಳುವ ಮಗು, ರೂಲ್ಸ್ ಮುರಿಯುವಂತವ್ರು ಹಾಗೂ ಕುತೂಹಲ ಇರುವ ಮಕ್ಕಳೇ ಮುಂದೆ ದೊಡ್ಡ ಸ್ಟಾರ್ಗಳಾಗುದು, ಲೀಡರ್, ಸೈಂಟಿಸ್ಟ್, ಕಲಾವಿದರಾಗುದು. ಆದ್ರಿಂದ ಪೋಷಕರೇ, ನಿಮ್ಮ ದೂರು ನಿಜ, ನಿಮ್ಮ ಸುಸ್ತು ನಿಜ, ನಿಮ್ಗೆ ಕೋಪ ಬರುದು ಕೂಡ ಅದು ನಿಜ. ಅದನ್ನು ಒಪ್ಪಿಕೊಳ್ಳಿ. ಆದ್ರೆ ನನ್ನ ಮಗ ಮಾತ್ರ ಯಾಕೆ ಹೀಗೆ, ನನ್ನ ಮಗು ಕೆಟ್ಟದ್ದು ಅಂತ ಮಾತ್ರ ಯಾವತ್ತೂ ಯೋಚನೆ ಮಾಡಬೇಡಿ. ಮಗು ಕೆಟ್ಟವರಲ್ಲ, ಅವರು ಬೆಳವಣಿಗೆಯ ಹಂತದಲ್ಲಿ ಕಷ್ಟಪಡ್ತಾ ಇದ್ದಾರೆ ಅಷ್ಟೇ. ಇದು ಸಹಜ ಕೂಡ. ಕೊನೆಯದಾಗಿ ನಿಮ್ಗೊಂದು ಕಿವಿ ಮಾತು ಹೇಳ್ತೇನೆ. ಮಕ್ಕಳು ಮನೆಯಲ್ಲಿ ಸ್ವಲ್ಪ ತುಂಟತನ ತರಲೆ ಮಾಡುದು ಸಹಜ. ಆದ್ರೆ ಮನೆ, ಶಾಲೆ, ಪಾರ್ಕ್, ನೆಂಟರ ಮನೆ, ದಾರಿಯಲ್ಲಿ ಹೀಗೆ ಎಲ್ಲ ಕಡೆ ಕಂಡು ಬಂದ್ರೆ ಮಾತ್ರ ನೀವು ನಿಮ್ಮ ಮಗುವಿನ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಪರೀಕ್ಷಿಸ್ಬೇಕು. ಕೆಲವು ಮಕ್ಕಳಿಗೆ ಏಕಾಗ್ರತೆಯ ಕೊರತೆ, ಹೇಳಿದ ಸೂಚನೆ ಕೇಳಿಸಿಕೊಳ್ಳುವುದಿಲ್ಲ, ಪೆನ್ಸಿಲ್, ರಬ್ಬರ್, ಬಾಟಲ್ ದಿನಾ ಕಳ್ಕೊಂಡು ಬರುದು, ಅತಿಯಾದ ಚಟುವಟಿಕೆ, ಕಾಲಲ್ಲಾಡಿಸ್ತಾ ಇರುದು, ಕ್ಲಾಸಿನಲ್ಲಿ ಕೂತಲ್ಲಿ ಕೂರದೇ ಇರುದು, ಕೈಗೆ ಸಿಕ್ಕಿದ್ದು ತಿರುಗಿಸುದು. ಹಾಗೆ ಕೆಲವು ಮಕ್ಕಳಿಗೆ ಸುಸ್ತು ಅನ್ನುವುದೇ ಇಲ್ಲ. ಬೆಳಗ್ಗಿನಿಂದ ರಾತ್ರಿವರೆಗೆ ಓಡಾಟ, ಜೋರಾಗಿ ಮಾತಾಡುದು, ರಾತ್ರಿ 10-12 ಸಲ ಎದ್ದೇಳ್ತದೆ, ನಿದ್ದೆ ಕಡಿಮೆ, ಅಪಾಯ ಗೊತ್ತಾಗದೆ ರಸ್ತೆಗೆ ಓಡಿ ಬಿಡುದು, ಎತ್ತರದಿಂದ ಜಿಗಿಯುವುದು, ಲೈನ್ ನಲ್ಲಿ ನಿಲ್ಲಿಕ್ಕೆ ಆಗದೇ ಇಲ್ಲ, ಪೂರ್ತಿ ಕೇಳಿಸಿಕೊಳ್ಳುವ ಮೊದಲೇ ಏನಾದ್ರೂ ಮಾತಾಡಿ ಬಿಡುದು, ಮಿತಿ ಮೀರಿದ ಸಿಟ್ಟು. ಇಂಥ ಲಕ್ಷಣಗಳು ಏನಾದ್ರೂ ನಿಮ್ಮ ಮಗುವಿನಲ್ಲಿ ಕಂಡು ಬಂದ್ರೆ ಇವುಗಳನ್ನು ADHD ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ತಾರೆ. ಅಂದ್ರೆ ಗಮನದ ಕೊರತೆ. ಅದು ಮೆದುಳಿನ ಒಂದು ಸ್ಥಿತಿ ಅಷ್ಟೇ. ಅದನ್ನು ಮಗುವಿನ ಕೆಟ್ಟ ಸ್ವಭಾವ ಅಂತ ತಿಳ್ಕೊಳ್ಬೇಡಿ. ಮಗು ಬೇಕೆಂದು ಹಾಗೆ ಮಾಡುದಿಲ್ಲ. ಆಗ ನೀವು ಮಕ್ಕಳ ವೈದ್ಯರನ್ನು ಭೇಟಿಯಾಗುವುದು ಒಳ್ಳೆಯದು. ಅವರು ಮಕ್ಕಳ ಮನಃಶಾಸ್ತ್ರಜ್ಞರು, ಚೈಲ್ಡ್ ಸೈಕಾಲಜಿಸ್ಟ್ ಅಥವಾ ಸೈಕ್ರಿಯಾಟ್ರಿಸ್ಟ್ ಹತ್ರ ಕಳಿಸ್ತಾರೆ. ಸಾಮಾನ್ಯವಾಗಿ 4-5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ADHD ಪತ್ತೆ ಹಚ್ಚೋದು ಬಹಳ ಕಷ್ಟ. ಆದ್ರೆ
6ರಿಂದ 12 ವರ್ಷದಲ್ಲಿ ಅಂದ್ರೆ ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದ ಮೇಲೆ ಜಾಸ್ತಿ ಕಾಣ್ತದೆ. ಆಗ ವೈದ್ಯರ ಸಲಹೆ ಅಗತ್ಯ. ಈ ADHDಯನ್ನು ವೈದ್ಯರ ಸಲಹೆಯಂತೆ ಪಾಲಿಸಿ ಮಗುವನ್ನು ನೋಡಿಕೊಂಡ್ರೆ ಈ ಹೈಪರ್ ಆಕ್ಟಿವ್ ಅನ್ನುವಂಥದ್ದು ಶಾಪ ಅಲ್ಲ, ಅದೊಂದು ಶಕ್ತಿ. ಅವರಿಗೆ ಕುರ್ಚಿ ಮೇಲೆ ಕೂತ್ಕೊಳ್ಳಿಕ್ಕೆ ಆಗದೇ ಇರಬಹುದು, ಆದ್ರೆ ಪ್ರಪಂಚ ಗೆಲ್ಲೋ ಶಕ್ತಿ ಇರ್ತದೆ. ಪೋಷಕರ ಕೆಲಸ ಏನು ಅಂತ ಹೇಳಿದ್ರೆ ಈ ಶಕ್ತಿಯನ್ನು ವೈದ್ಯರ ಸಲಹೆಯಂತೆ ಸರಿಯಾದ ದಾರಿಗೆ ತಿರುಗಿಸುವುದು. ವಿಶಿಷ್ಟ ಮೆದುಳಿನ ಶಕ್ತಿ ಇರುವ ಇಂಥ ಮಕ್ಕಳು ದೊಡ್ಡವರಾಗಿ ಉದ್ಯಮಿ, ಕ್ರೀಡಾಪಟು ಅಥವಾ ಉತ್ತಮ ಕಲಾವಿದರಾಗಿರುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿರ್ತಾರೆ. ಉದಾಹರಣೆ ಹೇಳ್ಬೇಕಿದ್ರೆ ಈ ADHD ಇದ್ದ ಮೈಕೆಲ್ ಫೆಲ್ಪ್ಸ್ ಅನ್ನುವರು ಒಲಿಂಪಿಕ್ ಈಜುಗಾರರು, ರಿಚರ್ಡ್ ಬ್ರಾನ್ಸನ್ ಅನ್ನುವರು ವರ್ಜಿನ್ ಕಂಪನಿಯ ಮಾಲೀಕರು. ಆದ್ರಿಂದ ಪೋಷಕರೇ ತಾಳ್ಮೆ, ಪ್ರೀತಿ, ವೈದ್ಯರ ಮಾರ್ಗದರ್ಶನದ ಸರಿಯಾದ ವಿಧಾನ ಪಾಲಿಸಿದ್ರೆ ಹೈಪರ್ ಆಕ್ಟಿವ್ ಮಗು ನಿಮ್ಮ ಮನೆಯ ಹೆಮ್ಮೆಯ ಮಗು ಆಗುವುದು ಖಂಡಿತ ಅಂತ ಹೇಳ್ತಾ ನನ್ನ ಇಂದಿನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.